ಈಗ ಬಿರಾದರ್ ಸರ್ ಅವತ್ತು ಮುಸ್ತಾಫಾ ಫೋಟೋ ತೆಗಿಯಕ್ಕೆ ತುಂಬಾ ಟ್ರೈ ಮಾಡಿದ್ರು, ಸಿಗ್ಲಿಲ್ಲ. ಆದ್ರೆ ಹುಬ್ಬಳ್ಳಿಯವರೆಲ್ಲ ಕ್ಯಾಮ್ರಾ ರೆಡಿ ಇಟ್ಕೊಂಡಿದ್ದಾರೆ ಸರ್. ನಿಮ್ ಫೋಟೋ ಕಚ 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 ಅಂತ ತೆಗಿತಾರೆ ನೋಡಿ ಸರ್. ಹುಬ್ಳಿಗೆ ಸ್ವಾಗತ ಸರ್ ನಿಮ್ಗೆ. ಲೇ ಮುಸ್ತಫಾ, ನಾನು ಮಗನೇ, ಇವತ್ತು ನಾನು ಫೋಟೋ ಕೊಡ್ಲಿಲ್ಲ ನಿನ್ನ ಕಚ್ಚ ಕರೆಸ್ಬಿಡ್ತೀನಿ. ಬಹಳ ಖುಷಿ ಆಗತ್ರಿ ಇವತ್ತು. ಯಾಕಂದ್ರೆ ಇದು ಹುಬ್ಬಳ್ಳಿ ರಂಗಭೂಮಿ ತವರು ಮನೆ. ರಂಗಭೂಮಿ ತವರು ಮನೆಯ ಸುಧೀರ್ ಅವರು ಮಗ ತರುಣ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಬೆಸ್ಟ್ ಪಿಕ್ಚರ್ ಕಾಟೇರ, ಬೆಸ್ಟ್ ನಿರ್ಮಾಪಕ ಅವರು ರಾಕ್ಲೇನ್ ಅವರು. ಮತ್ತೆ ನಾಯಕ ನಟರ ಬಗ್ಗೆ ನಾವೇನು ಹೇಳಾಕಿಲ್ಲ. ಡಿ ಬಾಸ್ ಹೇರಿನ ಸರಿ, ಡಿ ಬಾಸ್. ಬೆಸ್ಟ್ ಕತೆ ಐತಿ, ಬೆಸ್ಟ್ ಸಿನಿಮಾ ಐತಿ, ಬೆಸ್ಟ್ ಡ್ಯಾನ್ಸ್ ಐತಿ, ಬೆಸ್ಟ್ ಫೈಟ್ ಐತಿ. ಯಾರು ಇದ್ರ ತಪ್ಪಿಸಂಗಿಲ್ಲ. ಹುಬ್ಬಳ್ಳಿ ಆಗಿದ್ದು 100 ದಿನ ಓಡ್ಲೇಬೇಕು. ಏನಂತೀರಿ? ಹೂ ಅಂತೀವಿ. ವೆರಿ ಗುಡ್. ಈ ಕ್ರೇಜು, ಈ ಹವಾ ನಿಲ್ಲದೇ ಇಲ್ಲ ಸರ್. ಇದು ನಿಲ್ಲದ ಅಭಿಮಾನ. ಈಗ ಅದ್ರಾಗ ನನ್ನೊಂದು ಪಾರ್ಟ್ ಐತೆ, ಬಹಳ ವಿಶೇಷವಾದ ಪಾತ್ರ. ಅದನ್ನ ಇವತ್ತು ಹೇಳಂಗಿಲ್ಲ. ಡೈರೆಕ್ಟರ್ ಅವ್ರು ಹೇಳಿದಾರೆ, ಈ ಪಾತ್ರ ನೀವು ಹೇಳಂಗ ಇಲ್ಲ ಅಂತ ಹೇಳ್ಯಾರ. ನಾವು ಏನು ಮಾತಾಡಂಗಿಲ್ಲ. ಒಂದೇನಂದ್ರೆ ತರುಣ್ ಅವರು ಬಹಳ ಒಳ್ಳೆ ಡೈರೆಕ್ಷನ್. ಯಾಕಂದ್ರೆ ನಾನು ಇಷ್ಟು ಒಂದು 550 ಸಿನಿಮಾ ಮಾಡಿದ್ದೀನಿ. ಆದರೆ ಇದ್ರೆ ನನ್ನ ಪಾತ್ರ ದೊಡ್ಡ ವಿಶೇಷ. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ರಾಕ್ಲೇನ್ ಅವರು ನಮ್ಮ ಕನ್ನಡಕ್ಕೆ ನಿರ್ಮಾಪಕರು ಅಷ್ಟೇ ಅಲ್ಲ, ಹಿಂದಿಯಲ್ಲಿ ಕೂಡ ನಿರ್ಮಾಪಕರಾಗಿ ನಮ್ಮ ಕನ್ನಡಕ್ಕೆ ಕೀರ್ತಿ ತಂದಿದ್ದಾರೆ. ಆಮೇಲೆ ನಮ್ಮ ಡಿ ಬಾಸ್ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅವ್ರ ಜೊತೆ ನಾನು ಸುಂಟರ ಗಾಳಿ ಮಾಡಿದ್ದೀನಿ, ದತ್ತ ಮಾಡಿದ್ದೀನಿ, ಕಾಟೇರದಲ್ಲಿ ಮಾಡಿದ್ದೀನಿ. ಬಹಳ ಖುಷಿ ಆಗುತ್ತೆ. ನನಗಿದ್ರು ನಿಮಗೆ ಖುಷಿ. ಈ ಹುಬ್ಬಳ್ಳಿಗೆ ಬರೋ ಮುಂಚೆ ನಾನು ಎಷ್ಟು ಊರು ತಿರ್ಗಾಡೀನಿ ಗೊತ್ತೇನ್ರಿ? ನೋಡ್ರಿ, ಮೊದಲು ನಾನು ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಬಿಜಾಪುರ, ಜಮಖಂಡಿ, ರಬಕವಿ, ಬನ್ನಟ್ಟಿ, ತೇರದಾಳ, ಮಾಲಿಪುರ, ಮೂಡಲ್ಗಿ, ಬೆಳಗಾಮ, ಬೈಲಂಗಲ, ಸೌದತ್ತಿ, ಕಿತ್ತೂರು, ಧಾರವಾಡ, ಹುಬ್ಬಳ್ಳಿ, ರಾಣೆಬೆನ್ನೂರು, ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ತುಮಕೂರು, ಬೆಂಗಳೂರು ದಾಟಿ ಈ ಹುಬ್ಬಳ್ಳಿಯಾಗ ಡಿ ಬಾಸ್ ಅಂತ ಬಂದು ನಿಂತಿ ನೋಡ್ರಿ. ಹೊಡಿ ಚಪ್ಪಾಳೆ. ಬಲ ಭಾರತ್ ಮಾತಾ ಕಿ ಜೈ, ಡಿ ಬಾಸ್ ಕಿ ಸರ್. ಒಂದು ಜೈ ನಮ್ ಕಡೆಯಿಂದ ನಿಮಗೂ ಇದೆ. ಬಿರಾದರ್ ಸರ್ಕಿ, ವಿನೋದ್ ಅಳ್ವಾ ಸರ್ಕಿ, ಕಾಟೇರ ಕಿ. ಥ್ಯಾಂಕ್ ಯು ಸರ್.